ಇನ್ನು ಪ್ರಿಯಾಂಕ್ ಖರ್ಗೆ ಮತ್ತು RSS ನಡುವೆ ಒಂದಿಷ್ಟು ವಾಕ್ ಸಮರಗಳು ಕೂಡ ನಡೀತಾ ಇತ್ತು. RSS ಯಾಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ, RSSಗೆ ಹಣದ ಮೂಲ ಎಲ್ಲಿ, RSSನ ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಯಾಕೆ ಭದ್ರತೆಯನ್ನು ಒದಗಿಸಿದ್ದಾರೆ, ಎಲ್ಲಿಂದ ಹಣ ಬರ್ತಾ ಇದೆ, ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಪ್ರಿಯಾಂಕ್ ಖರ್ಗೆ ಅವರು RSS ಮುಖ್ಯಸ್ಥರ ಮೇಲೆ ಒಂದು ಪತ್ರ ಕೂಡ ಬರೆದಿದ್ರು. ಇನ್ನು ಕಡೆ ನೋಡಿ, ಈಗ ಮಾನನಷ್ಟ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆಗೆ ಈಗ ಕಾನೂನು ಹಿನ್ನಡೆ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. RSS ನೋಂದಾಯಿತ ಸಂಘಟನೆ ಅಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಬಹಿರಂಗ ಪತ್ರವನ್ನೇ ಬರೆದಿದ್ರು. RSSನ ಸದಸ್ಯರು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸಲಿಕ್ಕೆ ಅರ್ಹರಲ್ಲ. ಈ ವಾದವನ್ನು ಈಗ ಬೆಂಗಳೂರು ವಿಶೇಷ ನ್ಯಾಯಾಲಯ ತಳ್ಳಿ ಹಾಕಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಸಮರ್ಥನರ್ಹವಲ್ಲ, ತಾತ್ವಿಕ ಆಧಾರವಿಲ್ಲದ್ದು ಅಂತ ಕೋರ್ಟ್ ಈಗ ಹೇಳಿಕೆಯನ್ನು ಕೊಟ್ಟಿದೆ. ಸಹಜವಾಗಿ ಪ್ರಿಯಾಂಕ್ ಖರ್ಗೆ ಮತ್ತು RSSನ ಮುಖ್ಯಸ್ಥರ ನಡುವೆ ಒಂದಿಷ್ಟು ವಾಕ್ ಸಮರ ನಡೆದಿತ್ತು. ರಿಜಿಸ್ಟ್ರೇಷನ್ ಯಾಕೆ ಮಾಡಿಸ್ಕೊಂಡಿಲ್ಲ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ, ನಿಮಗೆ ಹಣದ ಮೂಲ ಯಾವುದು, ಎಲ್ಲಿಂದ ಹಣ ಹರಿದು ಬರ್ತದೆ, ಜೊತೆಗೆ ನಿಮಗೆ ಭದ್ರತೆ ಯಾಕೆ ಕೊಡಬೇಕು, ಈ ಥರ ಎಲ್ಲ ಪ್ರಶ್ನೆಗಳನ್ನು ಎತ್ತಿದ್ರು. ಅದಕ್ಕೆ ಮೋಹನ್ ಭಾಗವತ್ ಒಂದು ಮಾತು ಹೇಳಿದರು, ಹಿಂದೂ ಧರ್ಮನೇ ರಿಜಿಸ್ಟ್ರೇಷನ್ ಆಗಿಲ್ಲ, ನಾವ್ಯಾಕೆ ಮಾಡ್ಕೋಬೇಕು, ಬ್ರಿಟಿಷರು ಆಡಳಿತ ಮಾಡ್ತಾ ಇದ್ರಲ್ಲ, ಇಲ್ಲಿ ಬ್ರಿಟಿಷರ ಹಿಡಿತದಲ್ಲಿತ್ತಲ್ಲ ನಮ್ಮ ಭಾರತ, ಆವಾಗಲೇ ನಮ್ಮ ಸಂಘ ಶುರುವಾಗಿದ್ದು, ಇವತ್ತಿಗೆ 100 ವರ್ಷ ಕಳೆದಿದೆ, 100ನೇ ವರ್ಷ ಕಳೆದು 101ನೇ ವರ್ಷದಲ್ಲಿ ಈಗ ಮುಂದುವರಿತಾ ಇದೆ. ದೇಶ ವಿದೇಶ ಸೇರಿದಂತೆ ಸುಮಾರು ಒಂದು 60,000 ಶಾಖೆಗಳಿರ್ಬೋದು, ಕೋಟ್ಯಾಂತರ ಸ್ವಯಂ ಸೇವಕರು ಈ ಒಂದು ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಪ್ರೀತಿಯಿಂದ ಯಾರು ದೇಣಿಗೆ ಕೊಡ್ತಾರೆ ನಾವು ಸ್ವೀಕಾರ ಮಾಡ್ತೀವಿ, ಯಾವುದೋ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡಲ್ಲ, ಯಾವುದೋ ಸಂಘ ಸಂಸ್ಥೆಗೆ ನಾವು ಡಿಮ್ಯಾಂಡ್ ಮಾಡಲ್ಲ ಅಂತ ಮೋಹನ್ ಭಾಗವತ್ ಕೂಡ ಅದಕ್ಕೊಂದಿಷ್ಟು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಒಟ್ಟು 8 ಪ್ರಶ್ನೆಗಳನ್ನು ಪ್ರಿಯಾಂಕ್ ಖರ್ಗೆ ಅವರು ಕೇಳಿದರು. ಅದರ ಮುಂದುವರೆದ ಭಾಗದಂತೆ ಒಂದಿಷ್ಟು ಕೋರ್ಟ್ ಮೆಟ್ಟಿಲೇರುವಂತಹ ಕೆಲಸಕ್ಕೂ ಕೂಡ ಈ ಒಂದು ವಿಚಾರ, ಈ ಪತ್ರ ವಿಚಾರ ಅದು ಮುಂದುವರೆದಿತ್ತು. ಈಗ RSS ನೋಂದಾಯಿತ ಸಂಘಟನೆ ಅಲ್ಲ ಅಂದಿದ್ದ ಪ್ರಿಯಾಂಕ್ ಖರ್ಗೆಗೆ ಒಂದಿಷ್ಟು ನ್ಯಾಯಾಂಗ ಸಂಕಷ್ಟ ಕೂಡ ಈಗ ಎದುರಾಗಿದೆ. RSSನ ಸದಸ್ಯರು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ದಾಖಲಿಸಲಿಕ್ಕೆ ಅರ್ಹರಲ್ಲ. ಈ ವಾದವನ್ನು ಈಗ ಬೆಂಗಳೂರು ವಿಶೇಷ ನ್ಯಾಯಾಲಯ ತಳ್ಳಿ ಹಾಕಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇದು ಸಮರ್ಥನರ್ಹವಲ್ಲ, ತಾತ್ವಿಕ ಆಧಾರ ಇಲ್ಲದ್ದು ಅಂತಲೂ ಕೂಡ ಈಗ ಕೋರ್ಟ್ ಹೇಳಿದೆ. ಒಟ್ಟಿನಲ್ಲಿ ಈ RSS ಕುರಿತ ಪ್ರಕರಣದಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕಾನೂನು ಹಿನ್ನಡೆಯಾಗಿದೆ. RSS ನೋಂದಾಯಿತ ಸಂಘಟನೆ ಅಲ್ಲ, ಅದರ ಸದಸ್ಯರು ಮಾನನಷ್ಟ ದೂರನ್ನು ದಾಖಲಿಸಲಿಕ್ಕೆ ಅರ್ಹರಲ್ಲ ಎಂಬ ವಾದವನ್ನು ಬೆಂಗಳೂರಿನ ವಿಶೇಷ ನ್ಯಾಯಾಲಯ ತಳ್ಳಿ ಹಾಕಿದೆ. RSS ಸ್ವಯಂ ಸೇವಕ ಸಲ್ಲಿಸಿದ ದೂರನ್ನು ಈಗ ಪರಿಗಣಿಸಿದಂಥ ಕೋರ್ಟ್ ಪ್ರಿಯಾಂಕ್ ಖರ್ಗೆ ಹಾಗೂ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ನಲಪಾಡ್ ವಿರುದ್ಧ ಈಗ ಪ್ರಕರಣ ದಾಖಲಿಸಿಕೊಂಡು ಜುಲೈ 21ನೇ ತಾರೀಕು ಹಾಜರಾಗುವಂತೆ ಸಮನ್ಸನ್ನು ಜಾರಿಗೊಳಿಸಿದೆ. ನೋಂದಣಿ ಅಥವಾ ಅಧಿಕೃತ ಸದಸ್ಯತ್ವ ದಾಖಲೆ ಇಲ್ಲದೇ ಇದ್ದರೂ ಕೂಡ ಗುರುತಿಸಬಹುದಾದ ವ್ಯಕ್ತಿಗಳ ಸಮೂಹದ ಪರವಾಗಿ ದೂರನ್ನು ಸಲ್ಲಿಸಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಅಂತ ನ್ಯಾಯಾಲಯ ಸ್ಪಷ್ಟೀಕರಣವನ್ನು ಕೊಟ್ಟಿದೆ.